ಹಾಯ್ ಗೈಸ್, ವೆಲ್ಕಮ್ ಟು ಕಲ್ಟ್ ಸಿನಿಮಾ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಕನ್ನಡ ಇಂಡಸ್ಟ್ರಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಶೆಲ್ಯೂಡ್ ಆಗಿರೋ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗದೆ ಇರುವಂತ ಸಿನಿಮಾಗಳನ್ನ ಲಿಸ್ಟ್ ನಾನು ಇವತ್ತು ಹೇಳ್ತೀನಿ. ನಂಬರ್ ಒನ್ ಬಾದ್ಶಾ. ಈ ಸಿನಿಮಾ 2014ರಲ್ಲಿ ಅನೌನ್ಸ್ ಆಗಿತ್ತು. ಆರ್ ಚಂದ್ರ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಆದ್ರೆ 2026 ಆದ್ರೂ ಈ ಸಿನಿಮಾ ಬಂದಿಲ್ಲ. ನಂಬರ್ 2 ದಿ ಸಾಗಾ ಆಫ್ ಅಶ್ವತ್ಥಾಮ. ಈ ಸಿನಿಮಾವನ್ನು ಸಚಿನ್ ಬಿ ರವಿ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಇವರು ಅವನೇ ಶ್ರೀಮನ್ನಾರಾಯಣ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಆದ್ರೆ ಈ ಸಿನಿಮಾನ ಒಂದು ಪೋಸ್ಟರ್ ಬಿಟ್ರೆ ಇದರ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ. ಆದ್ರೆ ಈ ಸಿನಿಮಾವನ್ನ ಈ ಡೈರೆಕ್ಟರ್ ಬಾಲಿವುಡ್ ಅಲ್ಲಿ ಶಾಹಿದ್ ಕಪೂರ್ ಅವ್ರ ಜೊತೆ ಅನೌನ್ಸ್ ಮಾಡಿದ್ರು. ಒಟ್ನಲ್ಲಿ ಶಿವಣ್ಣ ಜೊತೆಗೆ ಈ ಸಿನಿಮಾ ಶೆಲ್ಯೂಡ್ ಆಗಿದೆ. ನಂಬರ್ 3 ನೀ ಸಿಗೋವರೆಗೂ. ಈ ಸಿನಿಮಾವನ್ನು ರಾಮ್ ದುಲಿಪುಡಿ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಆದ್ರೆ ಈ ಸಿನಿಮಾ ಕೂಡ ಅನೌನ್ಸ್ ಆಗಿತ್ತು. ಈ ಸಿನಿಮಾದಲ್ಲಿ ಶಿವಣ್ಣ ಅವರು ಮಿಲಿಟರಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಈ ಸಿನಿಮಾದ ಕೆಲವೊಂದು ಪೋಸ್ಟರ್ ಬಿಟ್ರೆ ಏನು ಅಪ್ಡೇಟ್ಸ್ ಬಂದಿರಲಿಲ್ಲ. ಹೀಗಾಗಿ ಈ ಸಿನಿಮಾ ಕೂಡ ಶೆಲ್ಯೂಡ್ ಆಗಿದೆ. ನಂಬರ್ 4 RDX. ಈ ಸಿನಿಮಾನ ತಮಿಳಿನ ರವಿ ಅರಸ್ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಇದನ್ನ ಸತ್ಯಜ್ಯೋತಿ ಫಿಲಂ ಪ್ರೊಡ್ಯೂಸ್ ಮಾಡಬೇಕಿತ್ತು. ಈ ಸಿನಿಮಾದ ಮುಹೂರ್ತ ಮಾತ್ರ ಮಾಡಿದ್ರು. ಆದ್ರೆ ಈ ಸಿನಿಮಾ ಕೂಡ ಬಂದಿಲ್ಲ. ನಂಬರ್ 5 ಖದರ್. ಈ ಸಿನಿಮಾನ ಕುಮಾರ್ ಎಸ್ ರಾಜ್ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಈ ಸಿನಿಮಾಗೆ ರಚಿತಾ ರಾಮ್ ಅವರು ಹೀರೋಯಿನ್ ಆಗ್ಬೇಕಿತ್ತು. ಆದ್ರೆ ಈ ಸಿನಿಮಾ ಕೂಡ ಸ್ಟಾರ್ಟ್ ಆಗಿತ್ತು. ಆದ್ರೆ ಈ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ನಂಬರ್ 6 ಮನಮೋಹಕ. ಈ ಸಿನಿಮಾನ ಸಿಂಪಲ್ ಸುನಿ ಡೈರೆಕ್ಟ್ ಮಾಡಬೇಕಿತ್ತು. ಈ ಸಿನಿಮಾದ ಕೆಲವೊಂದು ಪೋಸ್ಟರ್ಸ್ ಬಿಟ್ರೆ ಬೇರೆ ಏನೋ ಅಪ್ಡೇಟ್ಸ್ ರಿಲೀಸ್ ಆಗಿಲ್ಲ. ಆ ಪೋಸ್ಟರ್ಗಳಲ್ಲಿ ಶಿವಣ್ಣ ಅವರು ಲವ್ಲಿ ಬಾಯ್ ಪಾತ್ರನ ಮಾಡುತ್ತಾರೆ ಅಂತ ಕಾಣಿಸುತ್ತೆ. ಕನ್ನಡಕ್ಕೆ ಒಂದೊಳ್ಳೆ ಲವ್ ಸ್ಟೋರಿ ಅದು ಶಿವಣ್ಣ ಕಡೆಯಿಂದ ಬರುತ್ತೆ ಅಂತ ಎಲ್ಲರೂ ಎಕ್ಸೈಟ್ ಆಗಿದ್ರು. ಆದ್ರೆ ಈ ಸಿನಿಮಾ ಕೂಡ ಕೊನೆಗೆ ಬರಲಿಲ್ಲ. ನಂಬರ್ 7 ಕಲಿ. ಈ ಸಿನಿಮಾನ ಪ್ರೇಮ್ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಜೊತೆ ಸುದೀಪ್ ಅವರು ಸಹ ಆಕ್ಟ್ ಮಾಡಬೇಕಿತ್ತು. ಹಂಸಲೇಖ ಅವರ ಮ್ಯೂಸಿಕ್ ಮಾಡಬೇಕಿತ್ತು. ಆದ್ರೆ ಈ ಸಿನಿಮಾ ಸ್ಟಾಪ್ ಮಾಡಿ ಇದೇ ಶಿವಣ್ಣ ಮತ್ತೆ ಸುದೀಪ್ನ ಹಾಕೊಂಡು ಪ್ರೇಮ್ ಅವರು ದಿ ವಿಲನ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ನಂಬರ್ 8 ಸತ್ಯಮಂಗಳ. ಈ ಸಿನಿಮಾನ ರೋಹಿತ್ ಎಚ್ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಈ ಸಿನಿಮಾಗೆ ಕೃಷ್ಣ ಸಾರ್ಥಕ್ ಅವರು ನಿರ್ಮಾಪಕರಾಗಿದ್ರು. ಪೋಸ್ಟರ್ ಅಲ್ಲಿ ಒನ್ಸ್ ಎ ಗ್ಯಾಂಗ್ಸ್ಟರ್ ಈಸ್ ಆಲ್ವೇಸ್ ಎ ಗ್ಯಾಂಗ್ಸ್ಟರ್ ಅಂತ ಇದೆ. ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಆಗಿತ್ತು. ಆದ್ರೆ ಈ ಸಿನಿಮಾ ಕೂಡ ಬರಲಿಲ್ಲ. ನಂಬರ್ 9 ಇನ್ನೊಂದು ಸಿನಿಮಾನ ಅನೌನ್ಸ್ ಮಾಡಿದ್ರು. ಅದನ್ನ ಕೊಟ್ರೇಶ್ ಚಪ್ಪರದಹಳ್ಳಿ ಅವರು ಡೈರೆಕ್ಟ್ ಮಾಡಬೇಕಿತ್ತು. ಆದ್ರೆ ಮುಖ್ಯವಾಗಿ ಈ ಒಂದು ಸಿನಿಮಾಗೆ ಚರಣ್ ರಾಜ್ ಅವರು ಮ್ಯೂಸಿಕ್ ನ ಮಾಡ್ತಾ ಇದ್ರು. ಮತ್ತೆ ಮಾಸ್ತಿ ಅವರ ಡೈಲಾಗ್ ರೈಟಿಂಗ್ ಈ ಒಂದು ಸಿನಿಮಾಗಿತ್ತು. ಆದ್ರೆ ಈ ಸಿನಿಮಾ ಕೂಡ ರಿಲೀಸ್ ಆಗ್ಲಿಲ್ಲ. ಸೊ ಒಟ್ಟು 9 ಸಿನಿಮಾ ಶಿವಣ್ಣ ಅವರ ಅನೌನ್ಸ್ ಆಗಿ ಶೆಲ್ಯೂಡ್ ಆಗಿರೋ ಸ್ಟಾಪ್ ಆಗಿರೋ ಸಿನಿಮಾಗಳು. ಸೊ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.